ಆ, ವಿಷ್ಣು ಸಹಸ್ರನಾಮದ ಅರ್ಥಗಳನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವಿದೀವಿ. ಆ ವಿಷ್ಣು ಸಹಸ್ರನಾಮ ಆಕ್ಚುಲಿ ಶುರು ಆಗುವುದು ಶ್ರೀ ವೈಶಂಪಾಯನ ಉವಾಚ ಅಂತ ಏನಿದೆ ಅಲ್ಲಿಂದ. ಹಾಗಿದ್ರೆ ಮೊದಲ ಶ್ಲೋಕಗಳು ಏನಕ್ಕೆ ಹೇಳಬೇಕು ಅಂತ ಅಂದ್ರೆ, ಆ ನಾವು ಪಾರಾಯಣಕ್ಕೆ ಕೂರೋದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ವಿಘ್ನಗಳು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೊದಲ 6 ಶ್ಲೋಕಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಮೊದಲ 2 ಶ್ಲೋಕಗಳು ಗಣಪತಿಗೆ ಹಾಗೂ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು, ಹಾಗೂ 3 ಮತ್ತು 4 ವ್ಯಾಸರಿಗೆ ಸಂಬಂಧಪಟ್ಟಿದ್ದು, ಹಾಗೂ 5, 6 ಮತ್ತೆ ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೀವು ಮತ್ತೆ ಕ್ವಶನ್ ಕೇಳ್ಬೋದು, ಇದೇನಪ್ಪ ಇದು ಮೊದಲು ಶುಕ್ಲಾಂಬರಧರಂ ವಿಷ್ಣು ಗಣಪತಿ ಶ್ಲೋಕನ ಅಂತ ಅಂದ್ರೆ, ಹೌದು ಅದು ಗಣಪತಿ ಶ್ಲೋಕವೂ ಹೌದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ವಿಷ್ಣುವಿನ ಶ್ಲೋಕ, ನಾರಾಯಣನ ಶ್ಲೋಕ ಅಂತ ಹೇಳ್ತಾ ಹೋಗ್ತಾರೆ. ಅದರ ಅರ್ಥಗಳು ತಿಳ್ಕೊಂಡಾಗ ನಿಮಗೆ ಅದರ ಪೂರ್ತಿ ವಿವರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಭಗವದ್ಗೀತೆಯನ್ನ ಅರ್ಥ ಆಲ್ರೆಡಿ ನಾವು ತಿಳ್ಕೊಂಡಿರೋದ್ರಿಂದ ನಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ. ವಿಷ್ಣು ಸಹಸ್ರನಾಮ ಅರ್ಥ ತಿಳ್ಕೊಬೇಕಾದ್ರೆ ನಾವೇನಾದ್ರೂ ಹೇಳಿದ್ರೆ ಎಸ್ ಇದು ಭಗವದ್ಗೀತೆಯಲ್ಲಿ ಇತ್ತಲ್ವಾ ಅನ್ನೋ ಒಂದು ಥಾಟ್ ನಮ್ಮ ತಲೆಗೆ ಬರ್ತಾ ಹೋಗತ್ತೆ. ಹಾಗೇನೆ ಭಗವಂತ ಸಮಸ್ತ ದೇವತೆಗಳಲ್ಲೂ ಸಹ ಇದ್ದಾನೆ, ನಮ್ಮಲ್ಲೂ ಬಿಂದು ರೂಪವಾಗಿ ಇದ್ದಾನೆ. ಹಾಗಾಗಿ ನಾವು ಯಾವ ದೇವತೆಯ ಶ್ಲೋಕ ಹೇಳಿದ್ರು ಅದು ಭಗವಂತನಿಗೆ ಮತ್ತೆ ಸೇರ್ತಾ ಹೋಗುತ್ತೆ. ಹೇಳ್ತಾ ಹೋಗ್ತಾರಲ್ಲ, ಎಲ್ಲಿ ಮಳೆಯ ಹನಿ ಬಿದ್ರೂ ಸಹ ಅದು ಹೋಗಿ ಸಾಗರಕ್ಕೆ ಸೇರೋ ಹಾಗೆ ನಾವು ಯಾರಿಗೆ ನಮಸ್ಕಾರ ಮಾಡಿದ್ರು ಅದು ಹೋಗಿ ಭಗವಂತನಿಗೆ ಸೇರ್ತಾ ಹೋಗುತ್ತೆ. ಮೊದಲನೇ ಶ್ಲೋಕ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಷ್ಟು ಸುಂದರವಾಗಿದೆ ಅಂದ್ರೆ, ಶುಕ್ಲ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಬಿಳಿ ಅಂತ. ಶುಕ್ಲಾಂ ಅಂದ್ರೆ ಬಿಳಿಯ ಅಂಬರ, ಶುಕ್ಲಾಂ ಭರ ಧರಂ ಅಂದ್ರೆ ಅಂಬರವನ್ನ ಧರಿಸಿರುವವನು ಅಂದ್ರೆ ಬಿಳಿಯ ಅಂಬರವನ್ನ ಅಂದ್ರೆ ಆಕಾಶವನ್ನೇ ಆತ ಧರಿಸಿದ್ದಾನೆ. ಯಾವ ರೀತಿ ಧರಿಸಿದ್ದಾನೆ? ದೋತಿಯ ರೀತಿಯಲ್ಲಿ ಧರಿಸಿದ್ದಾನೆ. ಅಂದ್ರೆ ಭಗವಂತನ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಪಂಚೆಯೇ ಮೋಡವಾಗಿದೆ ಅಂತ ಇಲ್ಲಿ ಹೇಳ್ತಾ ಹೋಗಬಹುದು. ಹಾಗೆ ಈ ಬಿಳಿ ಬಣ್ಣ ಯಾಕೆ ಮೊದಲಿಗೆ ಸೂಚನೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಇದು ಶಾಂತಿಯ ಸಂಕೇತ, ಹಾಗೆ ಪ್ರಶಾಂತತೆಯ ಸಂಕೇತ. ಬಿಳಿ ಬಣ್ಣ ನೋಡಿದ್ರೆ ಸಾಕು ನಮ್ಗೊಂದು ಕಾಮ್ನೆಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಶುಕ್ಲಾಂಬರಧರಂ ಅಂದ್ರೆ ಭಗವಂತ ಬಿಳಿಯ ಅಂಬರವನ್ನ ಅಂದ್ರೆ ಶಾಂತತೆಯನ್ನೇ ಆತ ಧರಿಸಿದ್ದಾನೆ. ಶಶಿವರ್ಣ ಅಂತ ಅಂದ್ರೆ ಚಂದ್ರ ಬಿಳುಪಾಗಿದ್ದಾನೆ, ಹಾಗೆ ಭಗವಂತನೂ ಬಿಳುಪಾಗಿದ್ದಾನೆ ಅಂತಲೂ ಅರ್ಥ ತಗೋಬಹುದು. ಹಾಗೆ ಕೃತಯುಗದಲ್ಲಿ ಚಂದ್ರ ಬಿಳುಪಾಗೆ ಇದ್ದ. ನಮ್ಮೆಲ್ಲರಿಗೂ ಗೊತ್ತು, ದೇವತೆಗಳಲ್ಲೇ ಅತಿ ಸುಂದರವಾದ ದೇವತೆ ಅಂದ್ರೆ ಚಂದ್ರ ಅಂತ. ಅಂದ್ರೆ ಚಂದ್ರ ಅಂದ್ರೆ ಅಷ್ಟು ಸುಂದರ ಅಂತ. ಆದ್ರೆ ಗಣಪತಿಯ ಕಥೆಯ ಪ್ರಕಾರ ಆತ ಗಣಪತಿಯನ್ನ ನೋಡಿ ಆಡ್ಕೊಳ್ತಾನೆ. ಹಾಗಾಗಿ ಗಣಪತಿ ಶಾಪ ಕೊಡ್ತಾನೆ, ನೀನ್ ಯಾವತ್ತು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೇಬೇಡ ಅಂತ. ಇದು ಪೌರಾಣಿಕ ಕಥೆ. ಆದ್ರೆ ನಾವು ಸೈಂಟಿಫಿಕ್ ಆಗಿ ತಗೊಂಡ್ರು ಸಹ ಚಂದ್ರ ಬಿಳಿ ಬಣ್ಣ ಇದ್ದಾನ ಅಂತ ನೋಡೋದಿದ್ರೆ ಆತ ಬಿಳಿ ಬಣ್ಣ ಇಲ್ವೇ ಇಲ್ಲ. ಯಾವ ಬಣ್ಣ ಇದ್ದಾನೆ? ಅವನು ಪಾದರಸದ ಹಾಗೆ, ಜಸ್ಟ್ ಲೈಕ್ ಎ ಮಿರರ್ ಅವನಿದಾನಷ್ಟೆ. ಈ ಮಿರರ್ ಏನ್ ಮಾಡುತ್ತೆ? ಸೂರ್ಯನ ಬೆಳಕನ್ನ ತಗೊಂಡು ಅದು ಚಂದ್ರನ ಬೆಳಕಾಗಿ ನಮ್ಗೆ ಕಾಣಿಸ್ತಾ ಹೋಗತ್ತೆ. ಅದೇ ರೀತಿ ನೋಡೋ ಹಾಗಿದ್ರು ಈಗ ಅಮಾವಾಸ್ಯೆ ದಿನ ಚಂದ್ರ ಕಾಣೋದೇ ಇಲ್ಲ ಅಂದ್ರೆ ಚಂದ್ರ ಇರೋದಿಲ್ವಾ? ಚಂದ್ರ ಇರ್ತಾನೆ, ಆದ್ರೆ ಅವನು ಕಪ್ಪು ಬಣ್ಣದಲ್ಲಿದ್ದಾನೆ. ಹೌದು, ಭಗವಂತನೂ ಕಪ್ಪು ಬಣ್ಣದಲ್ಲಿದ್ದಾನೆ. ಹಾಗೂ ಕೃತಯುಗದಲ್ಲಿ ಬಿಳಿಯ ಬಣ್ಣದಲ್ಲಿದ್ದ, ಹಾಗೂ ಭಗವಂತ ಬಿಳಿ ಬಣ್ಣದಲ್ಲೂ ಸಹ ಇದ್ದಾನೆ. ಈ ಕಪ್ಪು ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ ಇದೆಲ್ಲವುದು ಸಹ ಗುಣಗಳನ್ನ ತೋರಿಸ್ತಾ ಹೋಗುತ್ತೆ. ಈಗ ಕೆಂಪು ಬಣ್ಣ ರಜೋಗುಣವನ್ನ ತೋರಿಸಿದ್ರೆ, ಕಪ್ಪು ಬಣ್ಣ ತಮೋ ಗುಣವನ್ನ ತೋರಿಸುತ್ತೆ, ಹಾಗೂ ಬಿಳಿ ಬಣ್ಣ ಸಾತ್ವಿಕ ಗುಣವನ್ನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಭಗವಂತನ ಈ ಕಲರ್, ಈ ಬಣ್ಣ ಇದನ ಅಂದ್ರೆ ಅವನು ಆ ಬಣ್ಣದಲ್ಲಿಲ್ಲ. ನಮಗೆ ಹೇಳ್ತಾ ಇದಾರೆ ಅಷ್ಟೇ, ನೀನ್ ಈ ಗುಣವನ್ನ ಬಿಡು ಅಂತ ಅಷ್ಟೆ. ಯಾಕೆ ಅಂದ್ರೆ ತ್ರಿಗುಣಗಳನ್ನ ಬಿಟ್ಟಾಗಲೇ ನಾವು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ.
ಚತುರ್ಭುಜ ಅಂದ್ರೆ 4 ತೋಳುಗಳನ್ನ ಹೊಂದಿದ್ದಾನೆ ಭಗವಂತ. ಆ 4 ತೋಳುಗಳಲ್ಲಿ ಏನನ್ನೆಲ್ಲ ಇಟ್ಕೊಂಡಿದ್ದಾನಪ್ಪ ಅಂದ್ರೆ ಶಂಖ ಚಕ್ರ ಗದಾ ಪದ್ಮವನ್ನ ಭಗವಂತ ಧರಿಸಿದ್ದಾನೆ. ಈ ಶಂಖ ಚಕ್ರ ಗದಾ ಪದ್ಮ 4 ತೋಳು ಯಾಕಿರ್ಬೇಕು? 6 ತೋಳು ಇರಬಾರ್ದಾಯ್ತಾ? 8 ತೋಳು ಇರಬಾರ್ದಾಗಿತ್ತಾ ಅಂತ ನಮ್ಗೆ ಅನ್ನಿಸ್ಬೋದು. ಅಥವಾ ನಮಗೊಂದು ಥಾಟ್ ಬರ್ಬೋದು, ನಮ್ಗೆ ಯೋಚನೆ ಬರ್ಬೋದು. ಇಲ್ಲ, 4 ತೋಳಿರೋದು ಭಗವಂತನಿಗೆ. ಯಾಕೆ ಅಂತ ಅಂದ್ರೆ ಶಂಖ ಚಕ್ರ ಗದಾ ಪದ್ಮ ಇಷ್ಟೇನಾ ಅವನ ಆಯುಧ? ಅವನ ಆಯುಧ ಬೇಕಾದಷ್ಟಿದೆ. ಆದ್ರೆ ಇದೇ 4 ಆಯುಧವನ್ನ ಯಾಕೆ ತಗೊಂಡಿದ್ದಾರಪ್ಪ, ಅಥವಾ ಇದೇ 4 ವಸ್ತುವನ್ನ ಯಾಕೆ ಆತ ಕೈಯಲ್ಲಿ ಧರಿಸಿದ್ದಾನೆ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತವಾಗಿ ಈ 4 ಹಿಡಿದಿದ್ದಾನೆ. ಶಂಖ ಚಕ್ರ ಗದಾ ಪದ್ಮವನ್ನ. ಪ್ರಸನ್ನವದನಂ. ಹೌದ್ರಿ, ಭಗವಂತ ಪ್ರಸನ್ನವದನನೇ. ಅಂದ್ರೆ ನಗು ಮುಖದಲ್ಲೇ ಇರ್ತಾನೆ. ಅವ್ನ್ ಯಾವತ್ತಾರು ಕೋಪ ಮಾಡ್ಕೊಂಡಿರೋದ್ ನೋಡಿದ್ದೀರಾ? ಯಾವತ್ತಾರು ಅಳ್ತಾ ಇರೋದ್ ನೋಡಿದ್ದೀರಾ? ಯಾವತ್ತಾರು ಸಿಟ್ಟು ಮಾಡ್ಕೊಂಡಿರೋದ್ ನೋಡಿದ್ದೀರಾ? ಖಂಡಿತ ಇಲ್ಲ. ಸದಾ ನಗ್ತಾ ಇರ್ತಾನೆ. ಪೂತನಿ ರಾಕ್ಷಸಿಯಾಗಿ ಬಂದು ಹಾಲುಣಿಸಿದರೂ ಸಹ ಹಾಲು ಕುಡಿದು ನಗ್ತಾ ಇದ್ದ. ಅಷ್ಟೇ ಯಾಕೆ, ಕಾಳಿಂಗ ಮರ್ದನ ಮಾಡ್ಬೇಕಾದ್ರು ಕಾಳಿಯ ಮೇಲೆ ನಿಂತಿದ್ದ ಅಲ್ವಾ ಅವನು? ಅವಾಗ್ಲೂ ಅವನೇನಾದ್ರೂ ತುಂಬಾ ಟೆನ್ಷನ್ ಅಲ್ಲಿದ್ದ, ಅಯ್ಯೋ ಹಾವು ಕಚ್ಬಿಡುತ್ತಪ್ಪ ಅಂತ? ಇಲ್ಲ, ನಗ್ತಾ ನೃತ್ಯ ಮಾಡ್ತಾ ಇದ್ದ ಅವನು ಅಲ್ವಾ? ಯಾವಾಗಲೂ ಆತ ಪ್ರಸನ್ನವದನ, ಸದಾ ನಗ್ತಾ ಇರ್ತಾನೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಾವು ಅಷ್ಟೇ ನಮ್ಮ ಜೀವನದಲ್ಲಿ ಸದಾ ನಗ್ತಾ ಇರ್ಬೇಕು, ಸದಾ ಖುಷಿಯಾಗಿರ್ಬೇಕು. ಯಾಕೆ ಖುಷಿಯಾಗಿರ್ಬೇಕು? ಯಾಕೆ ಅಂತ ಅಂದ್ರೆ ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಕೆಂಪು ಬಣ್ಣ ಇಷ್ಟ ಅಂತ ಅನ್ಕೊಳ್ಳೋಣ, ಅಥವಾ ಬಿಳಿ ಬಣ್ಣನೇ ಇಷ್ಟ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಕಾರ್ ಬಿಳಿ ತಗೊಂತೀನಿ, ಅಥವಾ ಬಿಳಿ ಬಟ್ಟೆಗಳನ್ನ ಪ್ರಿಫರ್ ಮಾಡ್ತಾ ಇರ್ತೀನಿ, ಅಥವಾ ಮನೆಗೂ ಬಿಳಿ ಪೇಂಟೇ ಹೊಡ್ಸಿರ್ತೀನಿ. ಈ ತರ ಎಲ್ಲ ಅನ್ಕೊಂಡ್ರೆ ನೋಡಿದವ್ರು ಏನ್ ಅನ್ಕೊಂತಾರೆ, ಇಲ್ಲಪ್ಪ ಅವರಿಗೆ ಬಿಳಿ ಬಣ್ಣ ತುಂಬಾ ಇಷ್ಟ, ಹಾಗಾಗಿ ನಾನು ಸಹ ಅವರಿಗೆ ಬಿಳಿ ಬಣ್ಣದ್ದೇ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಲ್ವಾ? ಅಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು. ಅದೇ ರೀತಿ ನಾವು ಒಂದು ಯೂನಿವರ್ಸಿಗೆ ನಾವು ಏನು ಮೆಸೇಜ್ ಕೊಡ್ತಾ ಹೋಗ್ತೀವಿ, ಯೂನಿವರ್ಸ್ ಅನ್ಕೊಳುತ್ತೆ ಎಸ್ ಅವ್ರಿಗೆ ಅದು ತುಂಬಾ ಇಷ್ಟ ಅಪ್ಪ, ಹಾಗಾದ್ರೆ ಅವ್ರು ಅದನ್ನೇ ನಾವು ಕೊಡೋಣ ಅಂತ. ನಾನು ದುಃಖದಲ್ಲೇ ಇದ್ದು ಪ್ರತಿದಿನ ಕೆಲವ್ರು ಇರ್ತಾರೆ ಹೇಗೆ ಅಂದ್ರೆ, ಅಯ್ಯೋ ಅನ್ನ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂದ್ರೆ ಕಣ್ ಬಿದ್ಬಿಡತ್ತೆ ಕಣ್ರಿ, ಚೆನ್ನಾಗಿದ್ದೀವಿ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರ ಅಲ್ವಾ? ಖಂಡಿತ ಇಲ್ಲ. ನಾನು ಸುಮ್ನೇನೋ ಅಯ್ಯೋ ನನಗೆ ಕಷ್ಟ, ನನಗೆ ಕಷ್ಟ ಅಂತ ಇದ್ರೆ ಯೂನಿವರ್ಸ್ ಅನ್ಕೊಳುತ್ತೆ ಎಸ್ ಇವಳಿಗೆ ತುಂಬಾ ಕಷ್ಟ ಅಂದ್ರೆ ಇಷ್ಟ, ಕಷ್ಟನೇ ಕೊಡೋಣ ಅಂತ. ಸೊ ನಾವ್ ಯೂನಿವರ್ಸಿಗೆ ಹೇಳ್ಬೇಕು, ಇಲ್ಲ ನನಗ್ ಖುಷಿ ಅಂದ್ರನೇ ಇಷ್ಟ, ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ, ಯಾವಾಗ್ಲೂ ಆನಂದವಾಗಿರ್ತೀನಿ, ಆನಂದ ಬೇಕು ನನಗೆ ಅಂದಾಗ ಯೂನಿವರ್ಸ್ ಏನ್ ಮಾಡ್ತಾ ಹೋಗುತ್ತೆ, ಆ ಆನಂದವನ್ನ ಕೊಡ್ತಾ ಹೋಗುತ್ತೆ. ಅದಕ್ಕೇನೆ ಇಲ್ಲಿ ಒಂದು ಅದು ರೀಸನ್. ಇನ್ನೊಂದು ಪ್ರಸನ್ನವದನ. ಯಾಕೆ ಆತ ಪ್ರಸನ್ನವದನ ಅಂದ್ರೆ ಅವನು ಆನಂದದ ಕಡಲು. ಅವನು ಬರೀ ಯಾವುದೋ ಒಂದು ಸಂದರ್ಭದಲ್ಲೋ ಒಂದು ಸಿಚುವೇಶನ್ ಅಲ್ಲೋ ಅವನು ನಗ್ತಾ ಇರಲ್ಲ, ಅವನು ಆನಂದದ ಕಡಲು. ಅವನು ಆನಂದದ ಕಡಲಾಗಿರೋದ್ರಿಂದ ನಾವು ಭಗವಂತನ ಹತ್ರ ಹೋಗಿ, ಭಗವಂತ ನನಗೂ ಸಂತೋಷವನ್ನ ಕೊಡಪ್ಪ, ನನಗೂ ಆನಂದವನ್ನ ಕೊಡಪ್ಪ ಅಂದಾಗ ಭಗವಂತ ನನಗೆ ಆನಂದವನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತ ಪ್ರಸನ್ನವದನ, ಯಾವಾಗ್ಲೂ ನಗ್ತಾ ಇರ್ತಾನೆ. ಬರೀ ನಗ್ತಾ ಇರ್ತಾನ ಅಂದ್ರೆ ಇಲ್ಲ, ನಗು ಮುಖದ ಜೊತೆ ಆತ ನಮ್ಮನ್ನ ರಕ್ಷಿಸ್ತಾ ಇರ್ತಾನೆ. ಹಾಗೂ ಆತನದ್ದು ಆಕರ್ಷಕವದನ. ಒಂದು ಸಲ ನೋಡಿದ್ರೆ ಸಾಕು ಮತ್ತೆ ಮತ್ತೆ ನೋಡುವಂತಹ ಮುಖ ಅವನದ್ದು. ಯಾವ್ದಾದ್ರು ದೇವ್ರನ್ನ ನಾವ್ ಎಷ್ಟಾರು ನೋಡ್ಲಿ, ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರು ಅಯ್ಯೋ ಇನ್ನೂ ಒಂಚೂರು ನೋಡ್ಬೇಕಾಗಿತ್ತಪ್ಪ. ನಮ್ಮೆಲ್ಲರಿಗೂ ಗೊತ್ತು, ಎಕ್ಸಾಂಪಲ್ ತಿರುಪತಿ ತಿಮ್ಮಪ್ಪನನ್ನ 1 ಸೆಕೆಂಡ್ ನೋಡಕ್ ಬಿಡ್ತಾರೋ ಏನೋ ಗೊತ್ತಿಲ್ಲ. ಅಪ್ಪಿ ತಪ್ಪಿ ನಮ್ಗೊಂದ್ 10 ನಿಮಿಷ ನೋಡೋದಿಕ್ ಬಿಟ್ರು ಅಂತ ಅನ್ಕೊಳ್ಳೋಣ, ಸಾಕಾಗುತ್ತಾ? ಅಯ್ಯೋ ಇನ್ನೊಂದ್ ಚೂರ್ ನೋಡ್ಬೇಕಾಗಿತ್ತು ಕಣ್ರಿ. ಯಾಕೆ ಹಾಗನ್ಸುತ್ತೆ? ಹಿ ವಿಲ್ ಅಟ್ರಾಕ್ಟ್, ಎಲ್ಲರನ್ನ ಆಕರ್ಷಿಸ್ಬಿಡ್ತಾನೆ ಭಗವಂತ. ಹಾಗಾಗಿ ಆತ ಪ್ರಸನ್ನವದನ. ಧ್ಯಾನಿಸ್ಬೇಕು. ಯಾಕೆ ಧ್ಯಾನಿಸ್ಬೇಕಪ್ಪ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಾರದೇ ಇರಲಿ ಅಂತ ನಾವು
ಆರಾಧಿಸ್ಬೇಕು. ಆದಿ ದೈವಿಕ ಮತ್ತೆ ಆದಿ ಭೌತಿಕ ಅನ್ನುವಂತಹ ತೊಂದರೆಗಳನ್ನ ಆತ ನಿವಾರಿಸ್ತಾ ಹೋಗ್ತಾನೆ. ಆದಿ ದೈವಿಕ ಅಂತ ಅಂದ್ರೆ ಪ್ರಕೃತಿಯಿಂದ ಬರುವಂತಹ ತೊಂದರೆಗಳು. ಮಳೆ ಬರ್ಬೋದು, ಬಿಸಿಲು ಹೆಚ್ಚಾಗ್ಬೋದು, ಬರಗಾಲ ಬರ್ಬೋದು, ಪ್ರವಾಹ ಬರ್ಬೋದು, ಇನ್ನೊಂದು ಬರ್ಬೋದು, ಮತ್ತೊಂದು ಬರ್ಬೋದು. ಪ್ರತಿಯೊಂದು ಆತ ತಡೀತಾ ಹೋಗ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ ಆಗಬೇಕು ಅಂದ್ರೂ ಅಷ್ಟೇ ಅಲ್ವಾ? ಮಳೆ ಬರಬಾರ್ದು, ಎಲ್ರಿಗೂ ಬರೋರಿಗೆ ಅನುಕೂಲವಾಗಿರಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು, ಎಲ್ರೂ ಪ್ರೋಗ್ರಾಮಿಗೆ ಬರ್ಬೇಕು. ಅವಾಗಷ್ಟೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದು. ಈಗ ಉದಾಹರಣೆ ನಾವು ಕ್ಲಾಸಿಗೆ ಬರ್ತೀವಿ ಅಂದ್ರೂ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಆ ಟೈಮಿಗೆ ಯಾರು ಗೆಸ್ಟ್‌ಗಳು ಬರಬಾರ್ದು. ಆ ಟೈಮಿಗೆ ನನಗೇನೋ ಇಂಪಾರ್ಟೆಂಟ್ ವರ್ಕ್ ಬರಬಾರ್ದು. ಈ ರೀತಿ ಇದ್ದಾಗ ಆದಿ ದೈವಿಕ ಅಂದ್ರೆ ಪ್ರಕೃತಿಯಿಂದ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರ್ದು. ಇನ್ನು ಆದಿ ಭೌತಿಕ ನನ್ನಿಂದನೂ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರ್ದು. ಉದಾಹರಣೆ, ಸಪೋಸ್ ನನಗೆ ಹುಷಾರಿಲ್ಲ. ನನಗೆ ಕ್ಲಾಸ್ ಮಾಡ್ಲಿಕ್ಕೆ ಆಗತ್ತಾ? ಖಂಡಿತ ಆಗಲ್ಲ. ಅಥವಾ ನಾನೆಲ್ಲೋ ಹೋಗ್ಬೇಕು. ಆ ರೀತಿ ಯಾವುದೇ ರೀತಿಯಾದಂತಹ ನನಗೂ ತೊಂದರೆ ಬರಬಾರ್ದು. ಅಂದ್ರೆ ನಾನು ಚೆನ್ನಾಗಿರಬೇಕು. ಒಂದು ತರಗತಿಗೆ ಅಟೆಂಡ್ ಮಾಡಬೇಕು ಅಂದ್ರೂ ಅಷ್ಟೇ, ತರಗತಿಯನ್ನ ಕೇಳಬೇಕು ಅಂದ್ರೂ ಅಷ್ಟೇ, ಪ್ರತಿಯೊಂದಕ್ಕೂ ಸಹ ನಮಗೆ ನಾವು ಮೊದಲು ಚೆನ್ನಾಗಿರ್ಬೇಕು. ಫಸ್ಟ್ ನಾನ್ ಚೆನ್ನಾಗಿರ್ಬೇಕು. ನಂತರ ನನ್ನ ಈ ಪರಿಸರ ಚೆನ್ನಾಗಿರ್ಬೇಕು. ಆಗ ಮಾತ್ರ ಯಾವುದೇ ಕಾರ್ಯ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಈ 2 ಅಡೆತಡೆಗಳನ್ನ ಯಾವುದೇ ಕಾರಣಕ್ಕೂ ಬಾರದೆ ಇರುವ ಹಾಗೆ ಮಾಡಪ್ಪ ಭಗವಂತ ಅಂತ. ಇಲ್ಲಿ ಒಂದು ಪದವನ್ನ ನಾನು ಆಗ್ಲೇ ಬಿಟ್ಟಿದ್ದೆ, ಬೇಕು ಅಂತಾನೆ ಬಿಟ್ಟಿದ್ದೆ. ಅದು ಯಾವ್ದಪ್ಪ ಅಂದ್ರೆ ವಿಷ್ಣು. ವಿಷ್ಣು ಅಂದ ತಕ್ಷಣ ಯಾವುದು ವ್ಯಕ್ತಿಯ ಹೆಸರೋ, ಒಂದು ದೇವರ ಹೆಸರೋ ಅಲ್ಲ. ಆತ ವಿಷ್ಣು ಅಂದ್ರೆ ಆತ ಸರ್ವಂತರ್ಯಾಮಿ. ಆತ ಎಲ್ಲ ಕಡೆ ತುಂಬಿದ್ದಾನೆ, ಎಲ್ಲರಲ್ಲಿ ತುಂಬಿದ್ದಾನೆ. ಹಾಗಾಗಿ ಆತ ವಿಷ್ಣು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಆಕಾಶವನ್ನೇ ಬಿಳಿಯ ಬಣ್ಣದ ಧೋತಿಯ ಹಾಗೆ ಧರಿಸಿರುವವನು ಅವನು. ಆತ ವಿಷ್ಣುವಾಗಿದ್ದಾನೆ. ಆತ ಸರ್ವಂತರ್ಯಾಮಿಯಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವರಕ್ಷಕನಾಗಿದ್ದಾನೆ. ಆತ ಶಶಿವರ್ಣ ಕಪ್ಪು ಬಣ್ಣದಲ್ಲಿದ್ದಾನೆ. ಅಥವಾ ಕೃತಯುಗದಲ್ಲಿ ಚಂದ್ರ ಬಿಳಿ ಬಣ್ಣದಲ್ಲಿದ್ದ, ಭಗವಂತ ಬಿಳಿ ಬಣ್ಣದಲ್ಲೂ ಇದ್ದಾನೆ. ಚತುರ್ಭುಜ, ಆತ 4 ತೋಳುಗಳನ್ನ ಹೊಂದಿದ್ದಾನೆ. ಅದರಲ್ಲಿ ಶಂಖ ಚಕ್ರ ಗದಾ ಪದ್ಮವನ್ನ ಧರಿಸಿದ್ದಾನೆ. ಪ್ರಸನ್ನವದನಂ, ಆತ ಸದಾ ನಗ್ತಾ ಇರ್ತಾನೆ. ಆತನನ್ನ ನಾನು ಧ್ಯಾನಿಸುವುದರಿಂದ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದೆ ಎಲ್ಲ ವಿಘ್ನಗಳು ಸಹ ಶಾಂತವಾಗಿ ಹೋಗುತ್ತದೆ. ಹಾಗಾಗಿ ನಾವು ಸದಾ ಭಗವಂತನನ್ನ ನಾವು ಆರಾಧನೆ ಮಾಡಬೇಕು ಹಾಗೂ ಪೂಜಿಸ್ತಾ ಇರಬೇಕು. ಅವನಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಸಹ ತುಂಬಾ ಕಮ್ಮಿ. ಇನ್ನು 2ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಯಸ್ಯದ್ವೀರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಯಸ್ಯದ್ವಿರದ ಅಂತ ಅಂದ್ರೆ ಆನೆ ಅನ್ನುವಂತಹ ಅರ್ಥ ಬರುತ್ತೆ. ವಕ್ತ್ರಾದ್ಯಾಫ್ ಅಂದ್ರೆ ಮುಖ ಅಂತ. ಪಾರಿಷದ್ಯಾಫ್ ಅಂತ ಅಂದ್ರೆ ವಿಭಿನ್ನ ಮುಖಗಳನ್ನ ಹೊಂದಿದ್ದಾನೆ. ಪರಶತಂ ಅಂದ್ರೆ 100 ಸೇನೆಗಳನ್ನ ಆತ ಹೊಂದಿದ್ದಾನೆ. ವಿಘ್ನಂ ನಿಘ್ನಂತಿ ಸತತಂ ಅಂದ್ರೆ ಸೃಷ್ಟಿ ಮಾಡುವಾಗ ಸೃಷ್ಟಿ ಮಾಡಿ ಹಾಗೂ ವಿನಾಶ ಮಾಡುವಾಗ ವಿನಾಶ ಮಾಡುವಂತಹ ಭಗವಂತ ಅಂತ. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವತೆಗಳ ಗುಂಪಿನ ನಾಯಕನಾಗಿ ಈತ ಇದ್ದಾನೆ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ನನಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಬಾರದು. ನಾನು ಸದಾ ನನ್ನ ಕಾರ್ಯದಲ್ಲಿ ಜಯವನ್ನ ಸಾಧಿಸ್ಬೇಕು ಹಾಗೂ ನಾನು ಸದಾ ಮುನ್ನಡಿಬೇಕು ಅಂದ್ರೆ ಅದು ಕೇವಲ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ಅಂತಹ ಭಗವಂತನಿಗೆ, ಎಂತಹ ಭಗವಂತನಿಗೆ ನಾನು ತಮಾಶ್ರಯೆ ಅಂದ್ರೆ ಅವನಿಗೆ ನಾನು ಶರಣು ಹೋಗ್ತೀನಿ. ಯಾರಿಗಪ್ಪ ಅಂತ ಅಂದ್ರೆ, ಯಾರು
ಎಲ್ಲ ಎಲ್ಲ ವಿಘ್ನಗಳನ್ನ ಸತತವಾಗಿ ನಿವಾರಣೆ ಮಾಡ್ತಾನೋ, ಯಾರು ದೇವತೆಗಳ ಅಧಿಪತಿಯಾಗಿದ್ದಾನೋ, ಯಾರು ಆ ನೂರಾರು ಸೇನೆಗಳ ನಾಯಕನಾಗಿದ್ದಾನೋ ಅವನಿಗೆ ನಾನು ಶರಣು ಹೋಗ್ತೀನಿ. ಯಾಕೆ ಅಂತಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಸಹ ಆತನ ಕೈಯಲ್ಲಿದೆ, ಬೇರೆ ಯಾರ್ದೋ ಕೈಯಲ್ಲಿಲ್ಲ, ಆತನ ಕೈಯಲ್ಲೇ ಇದೆ. ಹಾಗಾಗಿ ನಾನು ಕಂಪ್ಲೀಟ್ ಸರೆಂಡರ್ ಆಗ್ತಾ ಇದ್ದೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಮುಂದುವರಿಬೇಕು ಅಂತ, ಅಥವಾ ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯ ಕರ್ಮಗಳನ್ನ ಮಾಡಿದೆ ಅಂತ. ನನಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ಅಥವಾ ಮುಂದಿನ ಹೆಜ್ಜೆ ಏನಾಗಿದೆ, ಮುಂದಿನ ನಿಲುವೇನಾಗಿದೆ ಅಂತ ನನಗೇನಾದ್ರೂ ಗೊತ್ತಾ? ಖಂಡಿತ ಗೊತ್ತಿಲ್ಲ. ಹಾಗಾಗಿ ಭಗವಂತನಿಗೆ ನಾವು ಮೊರೆ ಹೋದಾಗ ನಮಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದ ಹಾಗೆ ಆತ ಕಾಪಾಡ್ತಾ ಹೋಗ್ತಾನೆ. ಹೌದು, ನಾವು ಯಾವುದೇ ಕಾರ್ಯ ಮಾಡ್ಬೇಕಾದ್ರೂ ನಾಹಂ ಕರ್ತ ಹರಿಕರ್ತ. ಭಗವಂತ, ನನ್ನ ಕೈಲಾಗುತ್ತಾ ನನಗೆ ಗೊತ್ತಿಲ್ಲ, ಆದ್ರೆ ನೀನು ನನ್ನ ಕೈಯಲ್ಲಿ ಮಾಡಿಸುವಂತಹ ಶಕ್ತಿ ನಿನಗಿದೆ ಭಗವಂತ. ಹಾಗಾಗಿ ನೀನು ಈ ಕೆಲಸವನ್ನ ನಿರ್ವಿಘ್ನವಾಗಿ ಮಾಡಿಸು ತಂದೆ ಅಂತ ಹೇಳಿ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಇನ್ನು 3ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ವ್ಯಾಸಂ ವಸಿಷ್ಠನಫ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಹೇಗೆ ಈ ಪ್ರಪಂಚ ಹುಟ್ಟಿತು ಅಂತ ನಾವು ಒಂದು ಗ್ಲಾನ್ಸ್ ಮಾಡಿದಾಗ ಅಥವಾ ಒಂದು ಕಲ್ಪನೆ ಮಾಡಿಕೊಂಡಾಗ ನಮ್ಮೆಲ್ಲರಿಗೂ ಗೊತ್ತು. ಏನೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ಈ ಪ್ರಪಂಚದಲ್ಲಿ ಏನೂ ಇರಲಿಲ್ಲ. ಒಂದು ಕ್ಷೀರಸಾಗರ, ಆ ಕ್ಷೀರಸಾಗರದಲ್ಲಿ ಭಗವಂತ ಪದ್ಮನಾಭನ ಮೇಲೆ ಮಲಗಿದ್ದ, ಅಂದ್ರೆ ಅನಂತನ ಮೇಲೆ ಮಲಗಿದ್ದ. ಆತನನ್ನ ಪದ್ಮನಾಭ ಅಂತ ಕರಿತಾ ಇದ್ರು. ಕಾರಣ ಏನಪ್ಪಾ ಅಂತ ಅಂದ್ರೆ, ಅನಂತನ ಮೇಲೆ ಮಲಗಿದಂತಹ ಭಗವಂತನ ನಾಭಿಯಿಂದ ಒಂದು ಪದ್ಮ ಹುಟ್ಟುತ್ತೆ, ಅಂದ್ರೆ ಕಮಲ ಹುಟ್ಟುತ್ತೆ. ಆ ಕಮಲಕ್ಕೆ 14 ದಳಗಳು ಅಂತ ಹೇಳ್ತಾರೆ. ಯಾಕೆ 14 ದಳಗಳಪ್ಪ ಅಂತ ಅಂದ್ರೆ, ಆ 14 ದಳಗಳೇ 14 ಲೋಕಗಳು. ಹಾಗಾಗಿ ಆ 14 ಲೋಕಗಳನ್ನ ಭಗವಂತ ಅದರ ಮಧ್ಯದಲ್ಲಿ, ಅಂದ್ರೆ ಕಮಲದ ಮಧ್ಯದಲ್ಲಿ ಮೊದಲು ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಬ್ರಹ್ಮನನ್ನ ಸೃಷ್ಟಿ ಮಾಡಿ ಭಗವಂತ ಹಯಗ್ರೀವಾವತಾರದಲ್ಲಿ ಸಮಸ್ತ ವೇದಗಳ ಸಾರವನ್ನ ಮೊದಲು ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಅದಕ್ಕೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಹಯಗ್ರೀವನಾಗಿ ಬಂದು ಬ್ರಹ್ಮನಿಗೆ ಸಮಸ್ತ ವೇದಗಳನ್ನ ಉಪದೇಶ ಮಾಡಿ ಅವನಿಗೆ ಸೃಷ್ಟಿ ಕಾರ್ಯದಲ್ಲಿ ಆತ ಸಹಾಯ ಮಾಡ್ತಾ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಅಂದ್ರೆ ಮೊದಲು ವಿಷ್ಣುವಿನ ನಾಭಿಯಿಂದ ಅಂದ್ರೆ ಹೊಕ್ಕಳಿನಿಂದ ಕಮಲ ಹುಟ್ಟುತ್ತೆ. ಆ ಕಮಲದಲ್ಲಿ ಬ್ರಹ್ಮ ಸೃಷ್ಟಿಯಾಗ್ತಾನೆ. ಆ ಬ್ರಹ್ಮ ಸಪ್ತ ಋಷಿಗಳನ್ನ ಮೊದಲು ಸೃಷ್ಟಿ ಮಾಡ್ತಾನೆ. ಯಾಕೆ ಮೊದಲು ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡ್ತಾನಪ್ಪ ಅಂದ್ರೆ, ಸಂತಾನ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ತಾ ಹೋಗ್ತಾರೆ. ಆ 7 ಋಷಿಗಳಲ್ಲಿ ಒಬ್ಬರು ವಸಿಷ್ಠರು. ಸಪ್ತ ಋಷಿಗಳಲ್ಲಿ ವಸಿಷ್ಠರು ಒಬ್ರು. ಆ ವಸಿಷ್ಠರ ಮಗ ಶಕ್ತೇಫ್ ಅಂತ, ಅವರ ಮಗ ಪರಾಶರರ ಮಗ ವ್ಯಾಸರು, ಹಾಗೂ ವ್ಯಾಸರ ಮಗ ಶುಕ. ಅಂದ್ರೆ ಇಲ್ಲಿ ಅವರ ವಂಶವೃಕ್ಷವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯಾಸರು ಹೇಗೆ ಬಂದ್ರು ಅಂತ. ಅಂದ್ರೆ ಇಲ್ಲಿ ಪರಾಶರರ ಮಗನಾಗಿ ವ್ಯಾಸರು ಹುಟ್ಟುತ್ತಾರೆ. ವ್ಯಾಸರು ನಮಗೆ ಗೊತ್ತಿರೋ ಹಾಗೆ ಮಹಾಭಾರತವನ್ನ ಬರೀತಾರೆ, ಹಾಗೂ ವೇದಗಳನ್ನ ವಿಂಗಡಣೆ ಮಾಡ್ತಾರೆ. ವೇದಗಳನ್ನ ಅವ್ರು ಬರೆಯೋದಿಲ್ಲ, ವೇದಗಳನ್ನ ವಿಂಗಡಣೆ ಮಾಡ್ತಾರೆ. ಅವರು ವೇದಗಳನ್ನ ವಿಂಗಡಣೆ ಮಾಡಿರೋದ್ರಿಂದನೇ ಅವರಿಗೆ ನಾವು ವ್ಯಾಸ ಅಂತ ಹೇಳುದು. ವ್ಯಾಸ ಇಸ್ ನಥಿಂಗ್ ಬಟ್ ವಿಂಗಡಣೆ ಅಂತ. ಯಾಕೆ ಅದು ಹೇಗೆ ಹೇಳ್ತೀರಾ ಅನ್ನೋದಾದ್ರೆ, ನಮ್ಗೆ ಮೊದಲ ಅವತಾರ ಅಂದ್ರೆ ಮತ್ಸ್ಯಾವತಾರ ನಮ್ಮ ಕಣ್ಣಿಗೆ ಫಸ್ಟ್ ಬರುತ್ತೆ ಅಲ್ವಾ. ಮತ್ಸ್ಯಾವತಾರ ಯಾಕೆ ಭಗವಂತ ತಾಳ್ದ? ವೇದಗಳನ್ನ ರಕ್ಷಣೆ ಮಾಡೋದಿಕ್ಕೋಸ್ಕರ. ಸೊ ವೇದಗಳು ಮೊದಲಿಂದಲೂ ಇತ್ತು. ಆ ವೇದವನ್ನ ವ್ಯಾಸರು ವಿಂಗಡಣೆ ಮಾಡ್ತಾರೆ. ಅವರು ಮಹಾಭಾರತವನ್ನ ಬರೀತಾರೆ, 18 ಪುರಾಣಗಳನ್ನ ಬರೀತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅವರ ಮಗ ಶುಕ.
ಶುಕ ಭಾಗವತವನ್ನ ಬರಿತಾ ಹೋಗ್ತಾರೆ. ಭಾಗವತದಲ್ಲಿ ಭಗವಂತನ ಅಷ್ಟೂ ಅವತಾರದ ಉಲ್ಲೇಖಗಳು ಬರ್ತಾ ಹೋಗತ್ತೆ. ಇನ್ನು ಕಲ್ಮಶ ಅಂತ ಕಲ್ಮಷಂ ಅಂತ ಅಂದ್ರೆ ವ್ಯಾಸರಿಗೆ ಕುವಲೇಶ ಅಂತನೂ ಸಹ ಕವಲೇಶ ಅಂತಾನು ಹೇಳ್ತಾ ಹೋಗ್ತಾರೆ. ಅವರು ಕಲ್ಮಶ ಇಲ್ಲದವರು ಅಂದ್ರೆ ಯಾಕೆ ಅವರಲ್ಲಿ ಕಲ್ಮಶ ಇಲ್ಲ ಅಂತ ನೋಡೋದಾದ್ರೆ ಅವರು ಸಹ ವಿಷ್ಣುವಿನ ರೂಪವೇ ಆಗಿರೋದ್ರಿಂದ ಮುಂದಿನ ಶ್ಲೋಕದಲ್ಲಿ ಬರ್ತಾ ಹೋಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ತಪೋನಿಧಿ ಅಂತ ಅವರಿಗೆ ಕರೀತಾರೆ. ಯಾಕೆ ಅಂತ ಅಂದ್ರೆ ಅವರು ತಪಸ್ಸಿನ ನಿಧಿಯಾಗಿದ್ದರು. ಇಲ್ಲಿ ತಪಸ್ಸು ಅಂತ ಅಂದ್ರೆ ಅವರು ಅಷ್ಟು ಕೆಲಸದಲ್ಲಿ ಪರ್ಫೆಕ್ಟ್ ಆಗಿದ್ರು. ಈ ಕೆಲಸ ಮಾಡ್ಬೇಕಾ? ಮಾಡೇ ಮಾಡ್ತಾರೆ. ಹೇಗ್ ಮಾಡ್ತಾರೆ? 100% ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಹಾಗೂ ಅವರು ಅಷ್ಟು ಅದರಲ್ಲಿ ನಿರತರಾಗಿದ್ರು. ತಪಸ್ಸು ಇಸ್ ನಥಿಂಗ್ ಬಟ್ ಕೆಲಸ ಅಂತಾನೂ ತಗೋಬಹುದು. ಆ ಕಾರ್ಯದಲ್ಲಿ ಅವರು ಅಷ್ಟೊಂದು ನಿರತರಾಗಿದ್ರು. ವ್ಯಾಸರಿಂದ ವೇದಗಳು ಕೂಡ ವಿಭಜನೆ ಆಗ್ತಾ ಹೋಗತ್ತೆ. ಅಂದ್ರೆ ಈ ಶ್ಲೋಕದಲ್ಲಿ ಅಂದ್ರೆ 3ನೇ ಶ್ಲೋಕದಲ್ಲಿ ಮುಖ್ಯವಾಗಿ ಏನಾಗ್ತಾ ಹೋಗುತ್ತೆ, ವ್ಯಾಸರ ವಂಶವೃಕ್ಷ ಹಾಗೂ ಭಗವಂತ ಹೇಗೆ ಬ್ರಹ್ಮನನ್ನ ಸೃಷ್ಟಿ ಮಾಡ್ದ ಹಾಗೂ ಈ ಸಮಸ್ತ ಲೋಕವನ್ನ ಸೃಷ್ಟಿ ಮಾಡ್ದ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಅಂತಹ ವ್ಯಾಸರಿಗೆ ನಾನು ನಮಸ್ಕರಿಸ್ತೇನೆ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು 4ನೇ ಶ್ಲೋಕ ನೋಡೋದಾದ್ರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ. ವ್ಯಾಸರು ಬೇರೆ ಯಾರೂ ಅಲ್ಲ, ವಿಷ್ಣುವಿನ ರೂಪ. ಆ ವಿಷ್ಣುವಿನ ರೂಪವೇ ವ್ಯಾಸರು. ಅಂದ್ರೆ ಇಲ್ಲಿ ಭಗವಂತ ನಮಗಾಗಿ ಜ್ಞಾನದ ಮೂಲವಾಗಿ ವ್ಯಾಸರ ರೂಪದಲ್ಲೂ ಸಹ ಈ ಭೂಮಿಗೆ ಇಳಿದು ಬರ್ತಾನೆ. ಯಾಕೆ ಅಂದ್ರೆ ನಮಗೆ ಜ್ಞಾನವನ್ನ ಕರುಣಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವಾಸಿಷ್ಠರು ಅಂದ್ರೆ ವಸಿಷ್ಠರ ಮಗನಾಗಿ ನೀವು ಬಂದಿದ್ದೀರಾ. ಅಷ್ಟೇ ಅಲ್ಲ, ನೀವು ಬ್ರಹ್ಮನಿಧಿಯಾಗಿದ್ದೀರಾ. ಬ್ರಹ್ಮ ಇಸ್ ನಥಿಂಗ್ ಬಟ್ ವೇದ, ಜ್ಞಾನ. ಬ್ರಹ್ಮ ಅಂದ್ರೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳು ಬರ್ತಾ ಹೋಗುತ್ತೆ. ಹಾಗಾಗಿ ನಮೋ ವೈ ಬ್ರಹ್ಮನಿಧಯೇ, ನೀವು ಅಷ್ಟೊಂದು ಅಗಾಧವಾದ ಜ್ಞಾನವನ್ನ ನೀವು ಹೊಂದಿದ್ದೀರಾ. ಹಾಗಾಗಿ ಅಂತಹ ವಸಿಷ್ಠರ ಮಗನಾಗಿ ನೀವು ಈ ಭೂಮಿಗೆ ಬಂದಿದ್ದೀರಾ. ಹಾಗಾಗಿ ನಾನು ನಿಮಗೆ ನಮೋ ನಮಃ ಎಷ್ಟು ನಮಸ್ಕಾರ ಮಾಡಿದ್ರು ತುಂಬಾ ಕಮ್ಮಿ ಕಣ್ರಿ. ಯಾಕೆ ಅಂದ್ರೆ ವ್ಯಾಸ ಮಹರ್ಷಿಯೇ ವಿಷ್ಣುವು ಹಾಗೂ ವಿಷ್ಣುವೇ ವ್ಯಾಸದೇವರು. ಅದೇ ರೀತಿ ವಿಷ್ಣುವಿನ ಅಂಶವೇ ವ್ಯಾಸರು ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಮಹಾವಿಷ್ಣುವಿಗೆ ಸಮ ಈ ವ್ಯಾಸರು ಅಂತಲೂ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಭಗವಂತನ ಒಂದು ಅಂಶ ಅಷ್ಟೇ ಅಲ್ಲ, ಇವರು ಜ್ಞಾನದ ಅಲೆಯಾಗಿ ಜ್ಞಾನದ ದೀಪವಾಗಿ ಅವರು ಬರ್ತಾ ಹೋಗ್ತಾರೆ. ಹಾಗೂ ವ್ಯಾಸರು ವಸಿಷ್ಠರ ಕುಟುಂಬಕ್ಕೆ ಸೇರ್ತಾ ಹೋಗ್ತಾರೆ. ಹಾಗಾಗಿ ಆ ಕುಟುಂಬಕ್ಕೆ ನಮೋ ನಮಃ ಅಂತ ನಾವಿಲ್ಲಿ ಹೇಳ್ತಾ ಹೋಗಬಹುದು. ಹಾಗೆ ಬ್ರಹ್ಮನಿಧಿ ಅಂತ ಹೇಳ್ಬೇಕಾದ್ರೆ ಅವರು ಸಂಪೂರ್ಣ ವೇದದ ಭಂಡಾರ. ಪ್ರತಿಯೊಂದು ಅವರಿಗೆ ಗೊತ್ತಿತ್ತು. ಅವ್ರು ಗೊತ್ತಿಲ್ಲದೆ ಇರೋ ವಿಷಯವೇ ಇಲ್ಲ ಅಂತಾನೂ ಹೇಳಬಹುದು. ಹಾಗೆ ಕೆಲವೊಂದು ಪುರಾಣಗಳ ಪ್ರಕಾರ ವ್ಯಾಸರು ಹಂಸ ರೂಪದಲ್ಲೂ ಸಹ ಬಂದ್ರು ಅಂತ ಭೂಮಿಗೆ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನಮ್ಗೆ ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯನ್ನ ದೇವಶಯನಿ ಏಕಾದಶಿ ಅಂತ ನಾವು ಕರೀತಾ ಹೋಗ್ತೀವಿ. ಆ ದೇವಶಯನಿ ಏಕಾದಶಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತು, ಭಗವಂತ ಯೋಗ ನಿದ್ರೆಗೆ ಹೋಗ್ಬಿಡ್ತಾನೆ ಅಂತ ಅಲ್ವಾ. ಯೋಗ ನಿದ್ರೆಗೆ ಭಗವಂತ ಹೋಗ್ಬಿಟ್ರೆ ನಮ್ಮನ್ನೆಲ್ಲ ಕಾಪಾಡೋರು ಯಾರಪ್ಪ ಅಲ್ವಾ. ಈಗ ಸಪೋಸ್ ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಅಮ್ಮ ರಜದಲ್ಲಿ ಮಕ್ಳು ತುಂಬಾ ಜನ ಬಂದಿರ್ತಾರಪ್ಪ. ಈ ಮೊದ್ಲು ಹಳೆ ಕಾಲದಲ್ಲೆಲ್ಲ ಬರ್ತಿದ್ರು ಅಲ್ವಾ, ಚಿಕ್ಕಪ್ಪನ ಮಕ್ಳು, ದೊಡ್ಡಪ್ಪನ ಮಕ್ಳು, ಮಾವನ್ ಮಕ್ಳು ಅನ್ಕೊಂಡು ಎಲ್ಲ ಒಟ್ಟಿಗೆ ಆಟ ಆಡಕ್ ಬಂದ್ಬಿಡೋರು. ಇರೋರು ಇಲ್ಲೇನೆ 2 ತಿಂಗಳು ರಜಾ ಮುಗಿಯೋವರೆಗೂ. 90s ಕಿಡ್ಸಿಗೆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ. ಅಮ್ಮ ಕೆಲ್ಸ ಮಾಡಿ ಸುಸ್ತಾಗ್ ಮಲಗ್ಬಿಟ್ಲು ಅಂತ ಅಂದ್ರೆ ಅವ್ರು ಯಾರ್ ನೋಡ್ಕೊಳ್ತಾರೆ ಮಕ್ಳನ್ನ? ತುಂಬಾ ತರ್ಲೆ ಮಾಡ್ತಾರಲ್ವಾ ಮಕ್ಳು. ಅವಾಗ ಏನ್ ಮಾಡ್ತಾಳೆ ಅಮ್ಮ, ಒಬ್ಬ ಹೆಡ್ನ ಮಾಡ್ತಾಳೆ.
ಏನ್ ಮಾಡ್ತಾರೆ ಈಗ ಸ್ಕೂಲಲ್ಲೂ ಅಷ್ಟೇ ಲೀಡರ್‌ನ ಮಾಡಿರ್ತಾರೆ ನೋಡಿ. ಅಂದ್ರೆ ಆ ಮಕ್ಕಳಲ್ಲೇ ಸ್ವಲ್ಪ ದೊಡ್ಡವ್ರನ್ನ ನೋಡ್ಕೊಳಪ್ಪ ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಮ್ಮ ಹೇಳೋ ಹಾಗೆ, ಭಗವಂತ ಯೋಗ ನಿದ್ರೆಗೆ ಹೋಗುವುದಕ್ಕಿಂತ ಮುಂಚೆ ಅಂದ್ರೆ ಅವ್ರು ಯೋಗ ನಿದ್ರೆಗೆ ಏಕಾದಶಿಯ ದಿನ ಹೋಗ್ತಾರೆ. ಅದಾದ 4 ದಿನದಲ್ಲೇ ಒಂದ್ ಸ್ವಲ್ಪ ದಿನದಲ್ಲೇ ಬರುವುದು ಗುರು ಪೌರ್ಣಿಮೆ. ಅಂದ್ರೆ ವ್ಯಾಸರ ಹುಟ್ಟಿದ ದಿನ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅದನ್ನೇ ನಾವು ಚಾತುರ್ಮಾಸ ಅಂತಲೂ ಸಹ ಕರೀತಾ ಹೋಗ್ತೀವಿ. ಈ ಚಾತುರ್ಮಾಸದಲ್ಲಿ ಏನಾಗತ್ತೆ ಅಂತ ನೋಡೋದಾದ್ರೆ, ದೇವಶಯನಿ ಏಕಾದಶಿಯಿಂದ ವೈಕುಂಠ ಏಕಾದಶಿಯವರೆಗೆ ಭಗವಂತ ಯೋಗ ನಿದ್ರೆಯಲ್ಲಿ ಇರ್ತಾನೆ. ವೈಕುಂಠ ಏಕಾದಶಿಯ ದಿನ ಎದ್ದು ಈ ಭೂಲೋಕಕ್ಕೆ ಒಳ್ಳೆಯದನ್ನ ಮಾಡ್ತಾನೆ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ರೀತಿ ಈ ಗುರು ಪೌರ್ಣಿಮೆ ಅಂದ್ರೆ ಆಷಾಢದ ಹುಣ್ಣಿಮೆಯ ದಿನ ವ್ಯಾಸರು ಗುರುವಿನ ರೂಪದಲ್ಲಿ ಈ ಭೂಮಿಗೆ ಬರ್ತಾರೆ. ಅದಕ್ಕೆ ನಿದರ್ಶನವಾಗಿಯೋ ಏನೋ ಗೊತ್ತಿಲ್ಲ, ಚಾತುರ್ಮಾಸ ಶುರು ಆಗತ್ತೆ. ಚಾತುರ್ಮಾಸದಲ್ಲಿ ನಾವು ಯಾವ ಗುರುಗಳನ್ನ ನಾವು ಫಾಲೋ ಮಾಡ್ತೀವೋ, ಆ ಗುರುಗಳು ಒಂದು ಕಡೆ ಕುಳಿತು ಚಾತುರ್ಮಾಸ ವ್ರತವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಅವಾಗ ಆ ಗುರುಗಳು ಚಾತುರ್ಮಾಸದಲ್ಲಿ? ಅಲ್ಲಿದ್ದಂತಹ ಭಕ್ತಾದಿಗಳಿಗೆ ಹಾಗೂ ಶಿಷ್ಯರಿಗೆ ಅವರೇ ಉಪದೇಶವನ್ನ ಮಾಡ್ತಾರೆ, ಪ್ರವಚನವನ್ನ ಮಾಡ್ತಾರೆ. ಹಳೆ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇದ್ದ ಹಾಗೆ ಯಾವ ರೀತಿಯಾದಂತಹ ಫೆಸಿಲಿಟೀಸು ಇರ್ಲಿಲ್ಲ ಅಲ್ವಾ? ಮಳೆಗಾಲ ಶುರು ಆಯ್ತು ಅಂದ್ರೆ ಯಾವಾಗ ಮಳೆ ನಿಲ್ತಿತ್ತೋ ಗೊತ್ತಿರ್ತಿರ್ಲಿಲ್ಲ. ಯಾವಾಗ ಪ್ರವಾಹ ಬರ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಗುರುಗಳು ಏನ್ ಮಾಡೋರು, ಒಂದು ಊರಿನಲ್ಲಿ ನೆಲೆಸಿ ಆ 4 ತಿಂಗಳಗಳ ಕಾಲ ಅವರಲ್ಲಿದ್ದಂತಹ ಜ್ಞಾನವನ್ನ ಭಕ್ತಾದಿಗಳಿಗೆ ಹಾಗೂ ಶಿಷ್ಯರಿಗೆ ಹಂಚಿ ಹೋಗ್ತಾ ಇದ್ರು. ಏಕೆ ಅಂತ ಅಂದ್ರೆ ಜ್ಞಾನ ನಿಜವಾದ ಸಂಪತ್ತು ಅಲ್ವಾ? ಜ್ಞಾನ ಸಂಪತ್ತು ಬಿಟ್ರೆ ಬೇರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇಲ್ವೇ ಇಲ್ಲ. ಯಾಕಪ್ಪ ಜ್ಞಾನ ಸಂಪತ್ತು ಅಷ್ಟೊಂದು ಮುಖ್ಯ ಅಂತ ಅಂದ್ರೆ, ಎಂದೂ ಕರಗದೇ ಇರುವಂತಹ ಸಂಪತ್ತು ಇದ್ರೆ ಅಂದ್ರೆ ಕರಗದೇ ಇರೋದನ್ನೇ ಸಂಪತ್ತು ಅಂತ ಹೇಳೋದಂತೆ. ಈಗ ಸಪೋಸ್ ನನ್ನ ಹತ್ರ ದುಡ್ಡಿತ್ತು, ಒಂದಷ್ಟು ಜನಕ್ಕೆ ಕೊಟ್ಬಿಟ್ಟೆ ಖಾಲಿ ಆಗೋಯ್ತು. ಅಥವಾ ನನ್ನ ಹತ್ರ ಒಂದಷ್ಟು ಒಡವೆ ಇತ್ತು, ಎಲ್ರಿಗೂ ಹಂಚ್ಬಿಟ್ಟೆ ಖಾಲಿ ಆಗೋಯ್ತು. ಅಲ್ವಾ? ನವಕೋಟಿ ನಾರಾಯಣನು ಹಾಗೆ ಮಾಡಿದ್ದು. ಅವನಲ್ಲಿದ್ದಂತಹ ಸಮಸ್ತ ಆಸ್ತಿಗಳನ್ನು ಅವನೆಲ್ಲರಿಗೂ ಹಂಚ್ಬಿಡ್ತಾನೆ, ಖಾಲಿ ಆಗೋಯ್ತು. ಆದ್ರೆ ಎಂದು ಖಾಲಿ ಆಗದೆ ಇರುವಂತಹ ಸಂಪತ್ತು ಯಾವ್ದಾದ್ರು ಇದ್ರೆ ಅದು ವಿದ್ಯೆ. ಬಿಕಾಸ್ ನಮ್ಮಲ್ಲಿ ಇದ್ದಂತಹ ವಿದ್ಯೆಯನ್ನ ಹಂಚಿದಷ್ಟು ಬೆಳೀತಾ ಹೋಗುತ್ತೆ ಅದು. ಅದೆಲ್ಲಾದ್ರೂ ಕೊನೆ ಆಗುತ್ತಾ? ಇಲ್ಲ ರೀ. ಈಗ ಸಪೋಸ್ 1 ದೀಪದಿಂದ 10 ದೀಪ ಹಚ್ಚಿದ್ವಿ ಅಂದ್ರೆ ಆ ಮೊದಲನೇ ದೀಪ ಏನಾದ್ರೂ ಕಮ್ಮಿ ಆಗತ್ತಾ? ಇಲ್ಲ. 10ರ ಜೊತೆ 11ರ ಹಾಗೆ ಅದು ಬೆಳಗುತ್ತಾ ಹೋಗುತ್ತೆ. ಆ 10 ದೀಪಗಳು ಇನ್ನಷ್ಟು 10 ದೀಪಗಳನ್ನ ಬೆಳಗಿಸುತ್ತೆ. ಇನ್ನು ಮತ್ತು ಅಂದ್ರೆ ಜ್ಞಾನ ಅನ್ನೋದು ಹೇಗೆ ಅಂದ್ರೆ ಬೆಳೀತಾ ಹೋಗುತ್ತೆ. ಈಗ ನಮ್ಮ ಗುರುಗಳು ಅಲ್ವಾ? ಗುರುಗಳಿಂದ ಇವತ್ತು ನಾವು ಜ್ಞಾನವನ್ನ ಪಡೆದಿದ್ದೀವಿ. ಆ ಜ್ಞಾನವನ್ನ ನಾವು ಹಂಚ್ತೀವಿ. ನೀವ್ ಇನ್ನಷ್ಟು ಜನಕ್ಕೆ ಹಂಚ್ತೀರಾ? ಅದೆಲ್ಲಾದ್ರೂ ಖಾಲಿ ಆಗತ್ತಾ? ಖಂಡಿತ ಖಾಲಿ ಆಗೋದಿಲ್ಲ. ಅದಕ್ಕೇನೆ ಕೃಷ್ಣನ ಆಸೆಯೂ ಅದೇ ಆಗಿತ್ತು. ಭೀಷ್ಮ ಪಿತಾಮಹ ಕೊನೆ ಉಸಿರು ಎಳೀತಾ ಇದ್ದಾರೆ. ಅವರಲ್ಲಿದ್ದಂತಹ ಜ್ಞಾನವನ್ನ ಎಲ್ಲರೂ ಪಡೀಬೇಕು ಅನ್ನೋದೇ ಕೃಷ್ಣನ ಆಸೆ ಆಗಿತ್ತು. ಯಾಕೆ ಅಂದ್ರೆ ನಿಜವಾದ ಸಂಪತ್ತು ಜ್ಞಾನ. ಹಾಗಾಗಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವಸಿಷ್ಠರ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಾಸರೇ ವಿಷ್ಣುವಿನ ರೂಪ. ವಿಷ್ಣುವೇ ವ್ಯಾಸರ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದು ನಮಗೆ ಬ್ರಹ್ಮನಿಧಿಯಾಗಿ ಇದ್ದಾರೆ. ಅಂದ್ರೆ ಜ್ಞಾನದ ಭಂಡಾರವನ್ನ ಹೊತ್ತಿದ್ದಾರೆ. ಅವರು ಈ ಎಲ್ಲ ಜ್ಞಾನವನ್ನ ನಮಗೆ ಕರುಣಿಸ್ತಾ ಇದ್ದಾರೆ. ಹಾಗಾಗಿ ಅಂತಹವರಿಗೆ ನಾನು ಕಂಪ್ಲೀಟ್ ಸರೆಂಡರ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಲ್ವಾ? ನಮಗೆ ಮುಕ್ತಿ ಬೇಕಾ? ಅದು ಕೇವಲ ಗುರುವಿನಿಂದ ಸಾಧ್ಯ. ಒಬ್ಬ ನಿಜವಾದ ಗುರು ಯಾರಪ್ಪ ಅಂತ ಅಂದ್ರೆ, ಯಾರು ನಮ್ಮನ್ನ ಭಗವಂತನ ಬಳಿ ಕರೆದುಕೊಂಡು ಹೋಗ್ತಾನೋ ಅವನು ನಿಜವಾದ ಗುರು. ರಾಘವೇಂದ್ರ ಸ್ವಾಮಿಗಳಿರಬಹುದು, ವ್ಯಾಸರಿರಬಹುದು. ಅಷ್ಟೇ ಅಲ್ಲ,
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಲ್ವಾ? ಅವನು ಜಗದ್ಗುರುವಾಗಿ, ಅದರಲ್ಲೂ ಭಗವದ್ಗೀತೆಯಲ್ಲಿ ನಮ್ಮನ್ನ ಎಷ್ಟು ಟ್ಯೂನ್ ಮಾಡ್ಬಿಟ್ಟಿದಾನಪ್ಪ ಅಂತ ಅಂದ್ರೆ, ಎಸ್, ಭಗವಂತ ನಮಗೆ ಏನೆಲ್ಲ ಜ್ಞಾನ ಬೇಕಿತ್ತೋ ಈ ಬದುಕೋದಿಕ್ಕೆ, ಖುಷಿಯಾಗಿರೋದಿಕ್ಕೆ, ನೆಮ್ಮದಿಯಾಗಿರೋದಿಕ್ಕೆ, ಸಂಪತ್ತು ಯಾವುದು ಅಂತ ತಿಳ್ಕೊಳ್ಳೋದಿಕ್ಕೆ, ಜ್ಞಾನವನ್ನ ಹೇಗೆ ಪಡಿಬೇಕು ಅನ್ನೋದಕ್ಕೆ, ಪ್ರತಿಯೊಂದು ಅವನು ನಮಗೆ ಜ್ಞಾನವನ್ನ ಕರುಣಿಸ್ಬಿಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗ್ಲೂ ಅವನಿಗೆ ಹೇಳೋದು, ಹೀ ಈಸ್ ಸೋ ಸ್ವೀಟ್, ಬಿಕಾಸ್ ಅವನು ಯಾರ ಕೈಯೂ ಸಹ ಬಿಡುವುದಿಲ್ಲ. ಹಾಗಾಗಿ ಅಂತಹ ವಿಷ್ಣುವಿನ ರೂಪವೇ ವ್ಯಾಸರಾಗಿ ಬಂದಿದ್ದಾರೆ. ಅಂತಹ ಬ್ರಹ್ಮನಿಧಿಗೆ ನಾನು ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದೆ ಇವತ್ತಿನ ಶ್ಲೋಕ.